ಹಾಯ್ ಹಲೋ ಗಳರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಮತ್ತು NSP ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು. ಡಿಫ್ರೆನ್ಸ್ ಏನು, ಯಾವ ಸ್ಕಾಲರ್ಶಿಪ್ಗೆ ನಾವು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು, ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಮತ್ತು ಎರಡು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದಾ, ಎಷ್ಟು ಅಮೌಂಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ, ಮತ್ತು ಎರಡು ಅಪ್ಲೈ ಮಾಡಿದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ SSP ಮತ್ತು NSP ಯಾವ್ದನ್ನ ಅಪ್ಲೈ ಮಾಡಬೇಕು, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಡೌಟ್ಸ್ ಆದರೆ ಇದೆ. ಓಕೆ ನೋಡಿ, ನಮ್ಮ ಒಂದು ಕರ್ನಾಟಕ ಸ್ಟೂಡೆಂಟ್ಸ್ ಆದವರು ಮೊದಲು ನಮ್ಮ ಒಂದು ಯಾವುದೇ ಆಗಲಿ ಫಸ್ಟ್ ಪ್ರಿಯಾರಿಟಿ SSP ಇರಬೇಕು. ಎರಡು ಡಿಫ್ರೆನ್ಸ್ ಹೇಳ್ತೀನಿ, ಯಾವುದಕ್ಕೆ ಎಷ್ಟು ಅಮೌಂಟ್ ಕೊಡ್ತಾರೆ, ಯಾರಿಗೆ ಯಾವ ಥರ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ. ನೋಡಿ, SSP ಸ್ಕಾಲರ್ಶಿಪ್ ಅಂತ ಬಂದರೆ ನಿಮಗೆ ಅಲ್ಲೇ ಕವರ್ ಆಗುತ್ತೆ 2-3 ಸ್ಕಾಲರ್ಶಿಪ್ಪು. ಯಾವ ಥರ 2-3 ಸ್ಕಾಲರ್ಶಿಪ್ ಅಂದರೆ ನಿಮಗೆ ಫೀಸ್ ಕನ್ಸಿಸ್ಟೆನ್ಸ್ ಅಂತಂದರೆ ನಿಮಗೆ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ ಕರಿತೀವಿ, ಅಂದರೆ ಶುಲ್ಕ ಮರುಪಾವತಿ ಅಮೌಂಟ್ ಅಂತಂದು. ಇದು ನೀವೇನಾದರೂ OBC ಅಂದರೆ SC ST ಸ್ಟೂಡೆಂಟ್ಸು ಈ ಒಂದು ಸ್ಟೂಡೆಂಟ್ಸ್ ಬಿಟ್ಬಿಟ್ಟು ನೀವೇನಾದರೂ ಬೇರೆ ಒಂದು ಸ್ಟೂಡೆಂಟ್ಸ್ ಆದರೆ ನಿಮಗೆ ಫೀ ಕನ್ಸಿಸ್ಟೆನ್ಸ್ ಅಮೌಂಟ್ ಅಂತ ಬಂದೇ ಬರುತ್ತೆ. ಓಕೆನಾ, ಬಟ್ ಅದೇ SC ST ಸ್ಟೂಡೆಂಟ್ಸ್ ಆದರೆ ಕಂಪ್ಲೀಟ್ ಅಮೌಂಟೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆನಾ, ಅದು SSP ಸ್ಕಾಲರ್ಶಿಪ್ಪಲ್ಲಿ ಫಸ್ಟ್ ಅದು ಒಂದಾಯಿತು. ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿರುತ್ತೆ, ಹಾಸ್ಟೆಲ್ ಅಮೌಂಟ್ ಅಂತ ಅಂದರೆ ಪ್ರತಿ ತಿಂಗಳು 1500 ಅಂತ. ನೋಡಿ, 2000 ಕೊಡ್ತೀನಿ ಪ್ರತಿ ಮಂತ್ ಅಂತ ಹೇಳಿದ್ರು, ಬಟ್ ಅದನ್ನ ಮತ್ತೆ ಸೀದಾ 1500 ಅನ್ನೋ ಥರನೇ ಮಾಡ್ಕೊಂಬಿಟ್ಟು ಅದು 15,000 ಕೊಡ್ತಾರೆ. ಓಕೆನಾ, ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದು 15,000 ಆಯಿತು. ಮತ್ತು ನೀವೇನಾದರೂ ಕಟ್ಟಡ ಕಾರ್ಮಿಕ ಆ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬಂದರೆ ನಿಮ್ಗೆ ಅದರಲ್ಲಿ ಕೂಡ ಸ್ಕಾಲರ್ಶಿಪ್ಪು 10,000 ಟು 20,000 ಬರುತ್ತೆ. ಓಕೆನಾ, ನಿಮಗೆ ಇಲ್ಲಿ 3 ಸ್ಕಾಲರ್ಶಿಪ್ಪು ರೆಡಿ ಆಯಿತು. ಮತ್ತು ನೀವು PM SSV ಈ ಥರ ಒಂದು ಸಾಕಷ್ಟು SSPಯಲ್ಲೇ ನಿಮಗೆ ಕವರ್ ಆಗೋಗುತ್ತೆ ಈ 3 ಸ್ಕಾಲರ್ಶಿಪ್. ನೋಡಿ, ಇದರಲ್ಲಿ ನಿಮಗೆ ಯಾವ್ದು ಬರುತ್ತೋ ಗೊತ್ತಿಲ್ಲ, ನಿಮಗೊಂದು ವಿದ್ಯಾಸಿರಿ ಬಂದರೆ ಬರ್ಬೋದು, ಮತ್ತು ಕಟ್ಟಡ ಕಾರ್ಮಿಕರಿಗೆ ಅವೆಲ್ಲ ಡಾಕ್ಯುಮೆಂಟ್ಸ್ ಇದ್ದವ್ರಿಗೆ ಮಾತ್ರ ಬರುತ್ತೆ. ಬಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ, ನೀವು SC ST ಆಗಿರಲಿ, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ, ನೀವು ಫೀ ಕನ್ಸಿಸ್ಟೆನ್ಸ್ ಅಂದರೆ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಕರ್ತೀವಿ, ಅಂದರೆ ಶುಲ್ಕ ಮರುಪಾವತಿ ಅಮೌಂಟ್ ಅಂತಂದು ಅದನ್ನ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ SSPಲಿ. ಓಕೆ, ಇದಕ್ಕೋಸ್ಕರ ನೀವು ಹಾಕಬೇಕಂತಂದರೆ SSP ನೀವು ಕಂಪಲ್ಸರಿ ಹಾಕಬೇಕು. ಫಸ್ಟ್ ನಮ್ಮದು ಒಂದು SSP ಕಡೆ ಇರಬೇಕು. ಈಗ NSP ಮಾತಾಡೋಣ. ನೋಡಿ, ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ. ಇದರಲ್ಲಿ ಯಾವ ಥರ ಅಂದರೆ ಮೆರಿಟೋರಿಯಸ್ ಅಂದರೆ ಮೆರಿಟ್ ಲೀಸ್ಟ್ ಅಂದರೆ ಮೆರಿಟ್ ಕಮ್ ನೀಡ್ ಬೇಸ್ಡ್ ಕೊಡ್ತಾರೆ. ಅಂದರೆ ನಿಮ್ಮ ಒಂದು ಸೆಕೆಂಡ್ PC ನಿಮಗೆ 80% ಮೇಲಿತ್ತು, ಆ ಥರ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು. ನಿಮಗೆ ಮೆರಿಟೋರಿಯಸ್ ಅಂದರೆ ನಿಮಗೆ ಯಾರ್ದು ಮೆರಿಟು ಅಂದರೆ ಅದರಲ್ಲಿ ಟಾಪ್ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅವ್ರನ್ನ ನಿಮಗೆ ಲೀಸ್ಟ್ ಮಾಡಿಬಿಟ್ಟು ನಿಮಗೆ NSP ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಓಕೆನಾ, ನಿಮಗೆ ಡೌಟ್ಸ್ ಕ್ಲಿಯರ್ ಆಯ್ತು ಅನಿಸುತ್ತೆ. ಮತ್ತು ನೀವು ಇದನ್ನು ಯಾರು ಅಪ್ಲೈ ಮಾಡಬೇಕಂದ್ರೆ ಕಂಪಲ್ಸರಿ ನೀವು SC ST ಸ್ಟೂಡೆಂಟ್ಸ್ ಅಪ್ಲೈ ಮಾಡಲೇಬೇಕಾಗಿದೆ. ಯಾಕಂದರೆ ನಿಮಗೆ ನ್ಯಾಷನಲ್ ಬೋರ್ಡ್ ಅವರು ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಆಗ SSP ಅವ್ರು ಕೊಡ್ತಿದ್ದಾರೆ. ಈಗ ಮತ್ತೆ ನೀವು SSP ಹಾಕಬೇಕಾದ್ರೆ NSP ID ಅನ್ನೋದು ಕೇಳುತ್ತೆ, ಅಂದರೆ ನೀವು NSP ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, NSP ID ಅದು ಬೇಕಾಗುತ್ತೆ. ನೆಕ್ಸ್ಟು ನೀವೇನಾದರೂ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿದ್ದರೆ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಓಕೆನಾ, NSPನ ನೀವು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು ಎರಡೂ ಅಪ್ಲೈ ಮಾಡಿ, NSPನ ಅಪ್ಲೈ ಮಾಡಿ, SSPನ ಅಪ್ಲೈ ಮಾಡಿ. ಒಂದು ಗ್ಯಾರಂಟಿ ಕೊಡ್ತೀನಿ, ಎರಡೂ ಸೆಲೆಕ್ಟ್ ಆದರೆ ಆಗ್ಬೋದು, ಬಟ್ ಗ್ಯಾರಂಟಿ ಅಂದರೆ 100% ಗ್ಯಾರಂಟಿ ಅಂದರೆ ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಅದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿ, 100% ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಒಂದು SSP ಆದರೂ ಬರುತ್ತೆ, NSP ಆದರೂ ಬರುತ್ತೆ, ಎರಡು ಅಪ್ಲೈ ಮಾಡಿದಾಗ. ಬಟ್ ನಮ್ಮ ಒಂದು ನೀವು NSP ಹಾಕೋದು ಬಿಟ್ಟರು ಪರವಾಗಿಲ್ಲ, SSP ಹಾಕೋದನ್ನ ಮರೆಯೋಕ್ಕೆ ಹೋಗಬೇಡಿ. SSP ಕಂಪಲ್ಸರಿ ಕೊಡುತ್ತೆ, 100% ಕೊಡುತ್ತೆ, ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಲೇಟ್ ಆಗ್ಬೋದು, 100% ಗ್ಯಾರಂಟಿ. ಓಕೆನಾ, SSP ಕಡೆಯಿಂದ. ಯಾಕಂದರೆ ಸಾಕಷ್ಟು ಜನ NSP ಹಾಕ್ಬೋದಾ, SSP ಹಾಕ್ಬೋದಾ, ಎರಡು ಅಪ್ಲೈ ಮಾಡ್ಬೋದಾ ಅಂತ ಸಾಕಷ್ಟು ಜನ ಡೌಟ್ಸ್ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು SSPದು ಮತ್ತು NSPದು ಎರಡೂ ಡೌಟ್ಸ್ ಕ್ಲಿಯರ್ ಮಾಡೋಣ ಅಂತ ಬಂದೆ. ಓಕೆ, ನೆಕ್ಸ್ಟು ನಿಮಗೆ SSPದು ಅಪ್ಲೈ ಮಾಡಿದಾಗ ಎಷ್ಟು ದಿನ ಆಗುತ್ತೆ, NSPದು ಅಪ್ಲೈ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ ನೋಡಿ, ನಾರ್ಮಲ್ಲೇ ನಿಮಗೆ NSPದು ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಇದೆ. ನೀವು ಹೋಗೋದೇ ಹೋಗಿ NSP ಅಫಿಷಿಯಲ್ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಿ. ನಿಮಗೆ ಹೇಳಿದ್ನಲ್ಲ, ಮೈನಾರಿಟಿ ಸ್ಟೂಡೆಂಟ್ಸು ಕಂಪಲ್ಸರಿ ಅಪ್ಲೈ ಮಾಡಬೇಕು, ಮತ್ತು SC ಸ್ಟೂಡೆಂಟ್ಸ್ ಹುಡುಗ ನೀವು ಕೂಡ ಅಪ್ಲೈ ಮಾಡಿ. ನೀವು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ನಿಮ್ಮ ಪರ್ಸೆಂಟೇಜ್ ಇದ್ದರೆ, ನಿಮ್ಮೊಂದು ಟಾಪ್ ಸ್ಟೂಡೆಂಟ್ಸ್ ಇದ್ದರೆ ನೋಡಿ, ಒಂದೊಂದು ಸ್ಟೇಟ್ಗೆ ಇಷ್ಟಿಷ್ಟು ಅಂತ ಸ್ಕಾಲರ್ಶಿಪ್ ಕೊಡ್ತಾರೆ NSP ಅವರು. ಏನು ಎಲ್ಲರಿಗೂ ಕೊಡ್ತೀವಿ, ಅಪ್ಲೈ ಮಾಡಿದ್ರೆ ಎಲ್ಲರೂ ಕೊಡ್ತೀವಿ ಅಂತ ನೋ. ಓಕೆನಾ, ಈಗ ಒಂದು ಸ್ಟೇಟ್ಗೆ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಒಂದು 5,000 ಸ್ಟೂಡೆಂಟ್ಸ್ಗೆ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಗೆ ಈ ಥರ ಕೊಡ್ಬೋದು. ಒಂದೊಂದು ಸ್ಟೇಟ್ಗೆ ಇಷ್ಟಿಷ್ಟು ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಅದರ ಟಾಪಲ್ಲಿರೋಂಥ ಸ್ಟೂಡೆಂಟ್ಸ್ಗೆ ಎಲಿಜಿಬಲ್ ಇದ್ದವ್ರಿಗೆ ಮಾತ್ರ ಆ ಒಂದು ಸ್ಕಾಲರ್ಶಿಪ್ಪು NSP ಕಡೆಯಿಂದ ಬರುತ್ತೆ. ಬಟ್ SSP ಕಡೆ ಅಂತ ಅದ್ರ ಬಂದರೆ ನಿಮ್ಮದು ಪರ್ಸೆಂಟೇಜ್ ಅಲ್ಲ, ಪಾಸಾಗಿ 60% ಮೇಲೆ ಇದ್ದರೆ ಸಾಕು, 50% ಮೇಲೆ ಇದ್ದರೆ ಸಾಕು. ಎಲ್ಲ ಅಪ್ಲೈ ಮಾಡಿದವರು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಕೊಡ್ತಾ ಹೋಗ್ತಾರೆ. ನಿಮಗೇನು ಮೆರಿಟ್ ಆ ಥರ ಎಂತ ಇಲ್ಲ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಕೊಡ್ತಾ ಹೋಗ್ತಾರೆ. ಓಕೆನಾ, ಬಟ್ ಆದರೆ ನಿಮಗೆ ಫಂಡ್ನ ರಿಲೀಸ್ ಮಾಡೋದು SSP ಕಡೆಯಿಂದ ತುಂಬ ಲೇಟ್ ಆಗ್ಬೋದು. ಓಕೆನಾ, ನಾನು ನಿಮಗೆ ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ SSP ಮತ್ತು NSPದು ಇನ್ನೂ ನಮ್ಮ ಡೌಟ್ಸ್ ಏನಾದಿದ್ದರೆ, ಇನ್ನೂ SSP NSPಲಿ ನನಗೆ ಈಗ ಗೊತ್ತಿರೋದು ಇನ್ಫಾರ್ಮೇಷನ್ಸ್ ನಿಮಗೆ ಇನ್ನೂ ಏನು ಡೌಟ್ಸ್ ಇದೆ ಅಂತ ಗೊತ್ತಿಲ್ಲ. ನಿಮ್ಮ ಡೌಟ್ಸಲ್ಲಿ ಮತ್ತು ಏನಾದಿತ್ತು ಅಂದರೆ SSP ಮತ್ತು NSPದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಗೆ ಅದಕ್ಕೆ ಆನ್ಸರ್ ನಾನು ಖಂಡಿತ ಮಾಡಿ ತಿಳಿಸ್ತೀನಿ. ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಅದನ್ನು. ಓಕೆನಾ, ನೀವು ಹಾಕಿರೋ ಕಮೆಂಟ್ಸು ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾಕಂದರೆ ಎಲ್ಲ ನಿಮ್ಮ ಒಂದು ಕಮೆಂಟ್ಸ್ ಮೇಲೆ ನಾನು ವೀಡಿಯೋ ಮಾಡ್ತಿರ್ತೀನಿ. ನಿಮ್ಮೆಲ್ಲ ಡೌಟ್ಸ್ ತಿಳಿಸ್ಬೇಕಂದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಯಾವ ಥರ ಇದೆ, ಅಮೌಂಟ್ ಕ್ರೆಡಿಟ್ ಆಗಿತ್ತಾ, ಇನ್ನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಏನಿದೆ, ನಿಮ್ಮೆಲ್ಲ ಒಂದು ಡೌಟ್ಸು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಮಾಡೋದ್ರಿಂದ ನಾನು ಅದಕ್ಕೆ ನಿಮಗೆ ನೆಕ್ಸ್ಟ್ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, NSP ಮತ್ತು SSP ಇದೆಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಏನೋ ದೊಡ್ಡ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಚಾನಲ್
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪ್ರತಿಯೊಂದು ಸ್ಕಾಲರ್ಶಿಪ್ ಹಾಕೋ ವಿಡಿಯೋ ಏನಾಗುತ್ತೆ ನಿಮಗೆ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ವಿಡಿಯೋ ಆಟೋಮೆಟಿಕ್ ಬರುತ್ತೆ. ಮತ್ತು SSP ಇದು ಒಂದೇ ಅಂತಲ್ಲ, ಬೇರೆ ಬೇರೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ SSP ಇದಾದರೆ ಜಸ್ಟ್ ಇಷ್ಟೇ ಗೌರ್ಮೆಂಟದು ಇಷ್ಟು, ಬಟ್ ಪ್ರೈವೇಟಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಬರ್ತಿರ್ತವೆ. ಆಲ್ರೆಡಿ ನಾವು ನಮ್ಮ ಚಾನಲ್ ಒಂದು 4 to 5 ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಇದ್ದಾವೆ, ಸಾಕಷ್ಟು ಜನಕ್ಕೆ ಬರ್ತಾ ಇದೆ. ಅದು ಈ ವರ್ಷ ಸಾಕಷ್ಟು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನಕ್ಕೆ ಬರ್ತಿದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಾಲರ್ಶಿಪ್ನ ನೀವು ಮಿಸ್ ಮಾಡ್ಕೋತೀರಾ, ಬೇರೆ ಒಂದು ಸ್ಟೂಡೆಂಟ್ಸ್ ತೊಗೋತಾರೆ. ಓಕೆನಾ? ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಅಷ್ಟಕ್ಕೆಲ್ಲ ಬೇಡ, ಟಾಟಾ, ಬಾಯ್ ಬಾಯ್.